ಏನು ಮಾಡುವರು ನನಗೇನು ಕೇಡು ಮಾಡುವರು. ಇವನೇ ನೋಡಿ ನಮ್ಮ ಈ ಕಿರುಚಿತ್ರದ ನಾಯಕ. ಹೆಸರು ಸಿದ್ಧಾರ್ಥ್. ಎಲ್ರೂ ಪ್ರೀತಿಯಿಂದ ಸಿದ್ದು ಅಂತ ಕರೀತಾರೆ. ದಾರಿಯಲ್ಲಿ ದೇವಸ್ಥಾನ ನೋಡಿ ಕೈಯೂ ಮುಗಿತಾನೆ, ಹಂಗೆ ಪಕ್ಕದಲ್ಲಿ ಹುಡುಗಿರ್ನ ನೋಡಿ ಕಣ್ಣು ಹೊಡಿತಾನೆ. ನೋಡಕ್ಕೆ ಸ್ವಲ್ಪ ರಫ್ ಅನ್ಸಿದ್ರು ಮನಸ್ ಮಾತ್ರ ತುಂಬಾನೇ ಮೃದು. ಹೌದು, ಹಲಸಿನಣ್ಣ್ ತರ. ಸದ್ಯಕ್ಕಿಷ್ಟು ಸಾಕು. ಹಾ, ಇವನ್ ಲೈಫಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. ಅದೇನು ಅಂತ ನೀವೇ ನೋಡ್ಕೊಂಡ್ ಬನ್ನಿ. ಹಲೋ, ಗುರು, ಅವಾಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಎತ್ತತಾನೆ ಇಲ್ಲ. ಫುಲ್ ಮಳೆ ಬೇರೆ ಬರ್ತಾ ಇದೆ. ನಿಕ್ಲಾ ನಿಕ್ಲಾ ಮಗ, ಒಂದ್ ನಿಮಿಷ ಇರೋ, ಮಾಡ್ತೀನಿ. ನಿಕ್ಲಾ, ಹಲೋ, ಫೋನ್ ಎತ್ತೋ. ನಿಕ್ಲಾ, ಅದ್ಯಾಕೋ ಹಂಗ್ ಡೋರ್ ಬಡ್ದು ಸಾಯ್ತಿದ್ಯಾ? ಲೈ, ಏನೋ ಮಾಡ್ತಿರ್ತೀಯ ಒಳಗಡೆ? ಎಷ್ಟು ಡೋರ್ ಬಡ್ದೀನಿ, ಎಷ್ಟು ಫೋನ್ ಮಾಡಿದೀನಿ, ಏನ್ ಪ್ರಾಬ್ಲಮ್ ಹೇಳಿ ನಿನಗೆ? ಮಗ, ಸಾರಿ ಕಣ, ಯಾವ್ದೋ ಲೋಕಲ್ ಕುಡ್ದ್ಬಿಟ್ಟಿದ್ದೆ, ಫುಲ್ಲು ನಿದ್ದೆ. ನೀನ್ ಮೊದ್ಲೇ ಗಾಬ್ರಿ ನನ್ ಮಗ. ಸರಿ, ಅದ್ ಬಿಡು, ಊಟ ಏನಾದ್ರು ಮಾಡ್ದ್ಯಾ? ಬಾ, ನೀನ್ ಊಟನ ಬೇಡ, ನಾನು ಬೇಡ, ಹೋಗು. ಇರ್ಲಿ ಬಾ ಮಗ. Shit. ನಿಕ್ಲಾ, ಏಯ್, ನನ್ ಚಾರ್ಜರ್ ಎಲ್ಲೋ? ಚಾರ್ಜರ್ ತಗೊಂಡ ಇಟ್ಕೊಂಡ್ಲ, ಅಲ್ಲೇ ಎಲ್ಲ ಬಿದ್ದಿರ್ಬೇಕು ನೋಡು. ಹಲೋ, ಹಾ, ಸೂರಜ್ಗೆ. ಹಲೋ ಹಲೋ, ಶಿಟ್, ಏನಾಯ್ತು? ಹಳಾದ್ ಫೋನ್. ಈ ಫೋನ್ ಇವಾಗೇ ಸ್ವಿಚ್ ಆಫ್ ಆಗ್ಬೇಕಾ? ಏನಕ್ಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ದ? ಸೂರಜ್ಗೆ ಏನಾಯ್ತು? ಆಕ್ಸಿಡೆಂಟ್ ಏನಾದರೂ ಆಗೋಯ್ತಾ? ಏನಾಯ್ತಾ ನಿನ್ ಫೋನ್ಗೆ?
ಸ್ವಿಚ್ ಆಫ್ ಆಯ್ತು. ಈ ಐಫೋನ್ ಕತೆನೇ ಅಷ್ಟೇ, ಬಿಟ್ಟಾಕು. ಅಕ್ಷಯ್ ಫೋನ್ ಮಾಡಿದ್ನಪ್ಪ. ಏನಂತೆ? ಸೂರಜ್ಗೆ. ಸೂರಜ್ಗೆ? ಅದೇ ಅಪ್ಪ, ಅವ್ನ್ ಬರ್ತಡೇ ಅಲ್ಲ ನಾಳೆ, ಕೇಕ್ ಕಟ್ ಮಾಡ್ಸಕ್ ಹೋಗೋಣ ಬಾ ಅಂತ. ಮಗ ಇನ್ನೊಡೆ ಯಾಕೋ ತುಂಬಾ ನೆಗೆಟಿವ್ ಥಾಟ್ಸ್ ಕಾಡ್ತಾ ಇದೆ ಕಣ. ಓವರ್ ಥಿಂಕ್ ಮಾಡೋದು ಫಸ್ಟ್ ಬಿಡಪ್ಪ ನೀನು. ಇವತ್ತು ತಿಕ್ಕ ಮುಚ್ಕೊಂಡ್ ಬಾ, ಹೋಗೋಣ. ಲೋ ಸಿದ್ದು, ಯಾಕೋ ಯಾವಾಗ್ಲೂ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಕೂತಿರ್ತೀಯಲ್ಲ. ನೋಡು, ಚಿಲ್ ಮಾಡು, ಒಂದ್ ದಮ್ ಹೊಡಿ, ತಲೆ ಕೆಡ್ಸ್ಕೊಳ್ಬೇಡ. ಇಲ್ಲ ಮಗ ಬೇಡ, ನೀನ್ ನೋಡಿ ಬೇಡ. ಈ ಸಮಸ್ಯೆ ತಿನ್ನು, ನಿನ್ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಬೇಡ, ಟೆನ್ಷನ್ ಇಲ್ಲ ಇದೀನಿ, ಸುಮ್ಮನೆ ನಾನು ಬಿಟ್ಬಿಡಪ್ಪ. ಲೇ, ಓವರ್ ಥಿಂಕಿಂಗ್ ತರ ಓವರ್ ಡೌಗಳು ಮಾಡ್ಬೇಡ. ಬಾ, ಒಂದು ದಮ್ ಹೊಡಿ, ಸರಿ ಹೋಗುತ್ತೆ ಎಲ್ಲ. ಬಾ ಮಗ, ಈ ನಡುವೆ ಆಫೀಸಲ್ಲಿ ಹೆವಿ ರೋದನೆ ಆಗ್ಬಿಟ್ಟಿದೆ ಕಣ. ಸಕ್ಕ ಸ್ಟ್ರೆಸ್ ಆಗ್ತಿದೆ. ಸಮಥಿಂಗ್ ಇಸ್ ಮಿಸ್ಸಿಂಗ್ ಅನ್ಸುತ್ತೆ. ಒಂದ್ ಸ್ವಲ್ಪ ಸ್ಟ್ರೆಸ್ ಆದ್ರೂ ತಲೆಗೆ ಶೂಟ್ ಹೊಡೆಯಂಗ್ ಆಗ್ತಾ ಇದೆ. ಮಗ, ನೀನು ಮೊದಲು ಈ ಥಾಟ್ಸ್ ಇಂದೆಲ್ಲ ಆಚೆ ಬಾ, ಮತ್ತೆ ಒಂದು ಜಾಬ್ ಚೇಂಜ್ ಮಾಡು. ಯು ವಿಲ್ ಫೀಲ್ ಬೆಟರ್. ತುಂಬಾ ಟ್ರೈ ಮಾಡ್ತಾ ಇದೀನೋ, ಎಲ್ಲಾ ಕಡೆ ಅಪ್ಲೈ ಮಾಡಿದೀನಿ, ಎಲ್ಲೂ ಸಿಗ್ತಾ ಇಲ್ಲ ನನ್ನ ಕರ್ಮಕ್ಕೆ. ಸಿಗುತ್ತೆ ಮಗ, ತಲೆ ಕೆಡ್ಸ್ಕೊಳ್ಬೇಡ, ಹುಡುಕು, ಸಿಗುತ್ತೆ. ಮಗ, ಮೊನ್ನೆ ಒಂದು ಇನ್ಸ್ಟಾದಲ್ಲಿ ಒಂದು ರೀಲ್ಸ್ ನೋಡ್ದೆ. ಒಂದ್ ನಿಮಿಷ ಇರೋ, ನೋಡು. ಆ ರೈಲ್ವೆ ಗೇಟ್ ಹತ್ರ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದು ಸಖತ್ ಇತಿಹಾಸ ಇದೆಯಂತಪ್ಪ, ಪವರ್ಫುಲ್ ಅಂತ. ನೀನ್ ಅಲ್ಲಿ ಹೋಗ್ಬಿಟ್ ಬಾ, ಎಲ್ಲ ಒಳ್ಳೇದಾಗುತ್ತೆ. ಸಿದ್ದು, ನೋಡು, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ರೆಡಿ, ಹೋಗೋಣ. ಆಹಾ, ಏನೋ ಮಗಲಿ, ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡೋ. ಇಲ್ಲೇ ಓಡಾಡ್ತಿರ್ತೀವಿ, ಒಂದು ಸಲನೂ ಬರಲ್ಲ. ಸಿದ್ದು, ನಿನ್ ಸಮಸ್ಯೆ ಬಗೆಹರ್ದಂಗೆ ಬರ. ದೇವ್ರೆ, ನಂಗೆ ಈ ಓವರ್ ಥಿಂಕಿಂಗಿಂದ ಮುಕ್ತಿ ಕೊಡ್ಸು. ಹಂಗೆ ಒಂದು ನೆಮ್ಮದಿಯಾಗಿರೋ ಕೆಲಸ ಕೊಡ್ಸಪ್ಪ. ಈ ಎರಡು ಆಸೆ ಈಡೇರಿಸಿದ್ರೆ ನಿಂಗೊಂದು ಬೆಳ್ಳಿ ಕಿರೀಟ ಮತ್ತೆ 101 ತೆಂಗಿನಕಾಯಿ ಬಿಡ್ತೀನಿ. ಮಗ, ಯೋಚನೆ ಮಾಡು, ದೊಡ್ಡ ಅಡಿಕೆ ಎಲ್ಲ ಅನ್ಕೋಬೇಡ. ಅಕಸ್ಮಾತ್ ತೀರ್ಸಕ್ಕಾಗಿಲ್ಲ ಅಂದ್ರೆ ಮೂವಿಲಿ ಅಧ್ಯಕ್ಷ ಶರಣ್ ನೋಡಿದ್ಯಲ್ಲ, ತೀರ್ಸಕ್ಕಾಗಿಲ್ಲ ಅಂತ ನೀನೆಲ್ಲ ಅನ್ಭವಿಸ್ತಾರೆ ಅಂತ. ನೀನ್ ಮೊದ್ಲೇ ಲೈಫಲ್ಲಿ ನೊಂದು ಬೆಂದು ಹೋಗಿದ್ಯಾ. ನಿಮ್ಗಿವೆಲ್ಲ ಬೇಕಾ? ಬೇಕೇನೋ? ಲೇ ಸಿದ್ಧ, ಏನಾಯ್ತು ನಿಂಗೆ? ನೀವು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ ಮಗ. ನೋಡೋ ಇವ್ನ್ ಲೇ, ಯಾಕೋ ಹಿಂಗೆ? ಜಾಸ್ತಿ ಯೋಚನೆ ಮಾಡ್ಬೇಡ ಕಣೋ, ನಮ್ ಬಾಸ್ ಇದ್ದಾರೆ, ಎಲ್ಲ ನೋಡ್ಕೊಳ್ತಾರೆ. ಬೇಡ್ಕೋ ಆಯ್ತಾ? ನಡಿ ಮಗ, ನೋಡ ಬಾ ಮಗ. ಸಿದ್ ಎಲ್ಲಿದ್ಯಾ? ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಕಾಲ್ ಬೇಡ, ನಾನು ಇವಾಗ ಆಫೀಸಿಂದ ಹೊರಡ್ತಾ ಇದ್ದೀನಿ. ನೀನು ಹಾಟ್ಲೈನ್ ಕೆಫೆ ಹತ್ರ ಬಂದ್ಬಿಡು. ಸರಿ, ಬರ್ತೀನಿ. ಏನ್ ವಿಷಯ ಅಂತ ಹೇಳು. ಎನಿಥಿಂಗ್ ಸೀರಿಯಸ್? ಸಿದ್, ನಥಿಂಗ್ ಸೀರಿಯಸ್ ಬಟ್ ವೆರಿ ಇಂಪಾರ್ಟೆಂಟ್. ನೀನು ಬಾ, ಬೇಗ ಬಾ, ಮಾತಾಡೋಣ. ಓಕೆ, ಬರ್ತಾ ಇದ್ದೀನಿ. ಸರಿ, ಬಾಯ್. ಬಾಯ್. ಏನ್ ವಿಷಯ ಹೇಳ್ಬೋದು? ಏನೇ ಇದ್ರು ಫೋನಲ್ಲಿ ಹೇಳ್ಬೋದಿತ್ತಲ್ಲ. ಯಾವತ್ತೂ ಹಿಂಗೆಲ್ಲ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಅವಳು ಕರೆದೇ ಇಲ್ಲ. ಆದ್ಯಾ, ಹುಡುಗನ್ ನೋಡು, ಎಷ್ಟು ಚೆನ್ನಾಗಿದ್ದಾನೆ. ರಾಜ್ಕುಮಾರ ಇದ್ದಂಗಿದ್ದಾನೆ. ನನ್ನ ಫ್ರೆಂಡ್ ಮಗನೇ, ಒಳ್ಳೆ ಹುಡುಗ ಅಂತೆ. ಇವನ್ನೇ ಮದುವೆ ಆಗ್ಬಿಡಮ್ಮ. ನಾನು ಹೇಳ್ದೆ ತಾನೆ, ನಾನು ಇಷ್ಟು ಬೇಗ ಮದುವೆ ಆಗಲ್ಲ ಅಂತ. ಆದ್ಯಾ, ನಾನು ಈ ಸರಿ ಮದುವೆ ಮಾಡ್ಬಿಡೋದಾನೆ. ನಂಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ.
ಲೇ ಕೆಪ್ರಾ, ಅವಾಗ್ಲಿಂದ ಫೋನ್ ರಿಂಗ್ ಆಗ್ತಿದ್ಯಲ್ಲೋ. ನೀನ್ ಹಿಂಗೆ ಓವರ್ ಥಿಂಕ್ ಮಾಡ್ತಿದ್ರೆ ಮೆಂಟ್ಲು ಆಸ್ಪತ್ರೆ ಇದೆಯಲ್ಲ, ಅಲ್ಲಿ ಅಡ್ಮಿಟ್ ಮಾಡಿಸ್ಬಿಟ್ಟಿನ ಅಷ್ಟೇ ನೀನ. ಅದೇನ್ ಫೋನ್ ಎತ್ ಮಾತಾಡೋ. ಹಲೋ, ಒಂದು ಪನ್ನೀರ್ ಸ್ಯಾಂಡ್ವಿಚ್ ಮತ್ತೆ ಒಂದು ಲಸ್ಸಿ. ಹಲೋ ಸಿದ್, ಎಲ್ಲಿದ್ಯಾ? ಇನ್ನ ನಾನು ಆಲ್ರೆಡಿ ರೀಚ್ ಆಗಿದ್ದೀನಿ. ಬರ್ತಾ ಇದ್ದೀನಿ. ಲೇ ಹಿಂಗೆ ಹೋಗ್ತೇನಾ? ಹಾಯ್ ಅದ್ಯಾ, ಹೌಸ್ ಯರ್ ಡೇ? ಏನ್ ತಿಂತ್ಯಾ? ನಾನು ಆಗ್ಲೇ ಆರ್ಡರ್ ಮಾಡಿತ್ತು, ಅದೆಲ್ಲ ಬಿಡು. ನಾನು ಹೇಳೋದು ಕೇಳು. ಹೇಳು, ಏನ್ ವಿಷಯ? ಅಷ್ಟೇನು ಸೀರಿಯಸ್ ಇಲ್ಲ. ನನಗೆ ಆಫೀಸಿಂದ ಒಂದು ಟ್ರೈನಿಂಗ್ ಹಾಕಿದ್ದಾರೆ. ನನ್ನ ಕರಿಯರ್ಗೆ ಈ ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್. ಏನ್ ಹೇಳಕ್ ಟ್ರೈ ಮಾಡ್ತಿದ್ಯಾ ಅದ್ಯಾ? ನಾನು 6 ಮಂತ್ಸ್ ಟ್ರೈನಿಂಗ್ ಅಂತ ಮುಂಬೈಗೆ ಹೋಗ್ಬೇಕು. ಪ್ಲೀಸ್ ಏನೂ ಹೇಳ್ಬೇಡ, ನಾನು ಹೋಗ್ಲೇಬೇಕು. ನನ್ನ ನಗ್ನಗ್ತಾ ಕಳ್ಸ್ಕೊಡ್ತೀಯಾ? ಸರಿ, ಹೋಗ್ಬಾ. ಐ ಯು ಶ್ಯೂರ್? ಮತ್ತೆ ಕೇಳ್ಬೇಡ, ಬೇಡ ಅಂದ್ಬಿಡ್ತೀನಿ. ಐ ಆಮ್ ಹ್ಯಾಪಿ ಫಾರ್ ಯು. ಹೋಗ್ಬಾ. ಥ್ಯಾಂಕ್ ಯು ಸಿದ್, ಐ ಲವ್ ಯು ಸಿದ್. ಮುಂಬೈಗೆ ಹೋಗ್ತೀನಿ ಅಂತಿದ್ದಾಳಲ್ಲ, ಅವಳನ್ನ ಬಿಟ್ಟು 6 ಮಂತ್ಸ್ ಹೇಗಿರಲಿ ನಾನು? ಅವಳು ಹೋದ್ಮೇಲೆ ಫೋನ್ ತೆಗಿತಾಳೋ ಇಲ್ವೋ? ನನಗಿಂತ ಯಾರಾದರೂ ಚೆನ್ನಾಗಿರೋ ಹುಡುಗ ಸಿಕ್ಕಿ ಅವಳು ಅವನ್ನ ಇಷ್ಟಪಟ್ಬಿಟ್ರೆ ನನ್ನ ಗತಿ ಏನು? ಅಲೆದಾಡಿದೆ ಮನವು, ಅಲೆದಾಡಿದೆ ತನುವು, ತೇಲಿ ಹೋಗಿದೆ ತಂಗಾಳಿಯಲಿ, ಮಲಿನವಾಗಿದೆ ಮೈ ಮನಸ್ಸಿನಲ್ಲಿ, ತೇಲಿ ಹೋಗಿದೆ ತಂಗಾಳಿಲಿ, ಮಲಿನವಾಗಿದೆ ಮೈ ಮನಸ್ಸಿನಲ್ಲಿ, ಬಡಿದಾಡಿದೆ ನನ್ನೊಳಗಿನ ವಿಕಲ್ಪ ಆಲೋಚನೆಗಳು, ಬಡಬಡಿಸದೆ ಸುರಿಯುತ್ತಿದೆ ಭಾವನೆಗಳ ಸಹಸ್ರಧಾರೆಯೂ. ಅಲೆದಾಡಿದೆ ಮನವು,
ಅರಿವಿಲ್ಲದೆ ಅಲೆದಾಡಿಹನು ಮಂದ ಬುದ್ಧಿಯಲಿ ಮರೆಯಾಗಿ ಸೆರೆಯಾಗುವನು ತನ್ನೊಳಗಿನ ಕಲ್ಪನಾ ಲೋಕದ ಕಡೆಗೆ. ಅರಿವಿಲ್ಲದೆ ಅಲೆದಾಡಿಹನು ಮಂದ ಬುದ್ಧಿಯಲಿ ಮರೆಯಾಗಿ ಸೆರೆಯಾಗುವನು ತನ್ನೊಳಗಿನ ಕಲ್ಪನಾ ಲೋಕದ ಕಡೆಗೆ. ಬದುಕ ಬಂಡಿಯಲಿ ನೋವು ನಲಿವಿನ ದಾರಿಯೊಳು ಮರೆತಿಹನು ಸಂತಸದ ಹಾದಿಯನು. ಓ ಅದೇ ಅಲೆದಾಡಿದೆ ಮನವು, ಅಲೆದಾಡಿದೆ ತನುವು. ಮಗ ಏನೋ ಇದೆಲ್ಲ ಬೇಕೇನೋ ನಿನಗೆ? ನಿಂಗೂ ಬೇಕಾದ್ರೆ ತಗೋ ಮಗ. ನೀನು ಉದ್ಧಾರ ಆಗಲ್ಲ ಕಣ. ಮಿಷನ್ ಎಲ್ಲಿದ್ದೆ ಮಗ? ಇಲ್ಲ ಇದೀನಿ, ಹೇಳು ಏನ್ ಸಮಾಚಾರ? ಬೆಳಿಗ್ಗೆ ಫೋನ್ ಮಾಡಿದ್ಯಾ? ಮಗ ಇದು ಸಿದ್ದುದೇನೋ ಕತೆಯಲ್ಲಿ ಒಂದೊಂದಲ್ಲ ಕಣ. ಅವನು ಒಳ್ಳೆ ಸೈಕ್ ತರ ಆಡ್ತಾವನೆ, ಯಾವ ಜೊತೆನೂ ಸೇರ್ತಾ ಇಲ್ಲ, ಒಬ್ಬೊಬ್ನೇ ಇರ್ತಾನೆ. ಹೋಗುರು, ನಾನು ನೋಡ್ದೆ ಫುಲ್ ವಾಟ್ಸ್ಆಪ್ ಸ್ಟೇಟಸ್ ಎಲ್ಲ ಹಾಕಿದ್ದ. ನಾನು ಫೋನ್ ಮಾಡಿದ್ದೆ, 3 ದಿವಸ ಫೋನ್ ಮಾಡ್ತೇನೆ, ಕಾಲೇ ಪಿಕ್ ಮಾಡ್ತಾ ಇಲ್ಲ. ಏನೋ ಹಿಂಗೆ ಬಿಟ್ರೆ ತಿಕ್ಲಾ ಆಗ್ಬಿಡ್ತಾನ ಕಣ. ಏನಾದ್ರು ಮಾಡ್ಬೇಕ್ ಕಣ. ಹೌದಾ ಮಗ ಒಂದ್ ಕೆಲ್ಸ ಮಾಡು, ನನ್ ಫ್ರೆಂಡ್ ಒಬ್ರು ಇದಾರೆ ಸೈಕಿಯಾಟ್ರಿಸ್ಟ್, ಅವ್ರ ಹತ್ರ ಕರ್ಕೊಂಡ್ ಹೋಗೋ, ಒಂದ್ ಅಪಾಯಿಂಟ್ಮೆಂಟ್ ತಗೋ, ಅಲ್ಲಿ ಕರ್ಕೊಂಡ್ ಹೋಗ್ ಮಗ, ಹೆಲ್ಪ್ ಆಗೋದು. ಸರಿ ಮಗ, ಒಂದ್ ಕೆಲಸ ಮಾಡು, ಅವ್ರ ನಂಬರ್ ಇವಾಗ್ನೇ ಕಳ್ಸು, ನಾನು ಅವ್ರ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ ತಗೊಂತೀನಿ ಮಗ. ಮಿಸ್ ಮಾಡಬೇಡ, ಇವಾಗ್ಲೇ ಕಳ್ಸು. ಓ ಮಗ ಕಳಿಸ್ದೆ ನೋಡಿ. ಸರಿ ಮಗ. ಹಲೋ, ಡಾಕ್ಟರ್ ಮಾಯ ಅವರ ಮಾತಾಡ್ತಿರೋದು? ಹೌದು ಹೇಳಿ. ನಮಸ್ತೆ ಮೇಡಮ್, ನನ್ನ ಹೆಸರು ನವೀನ್ ಅಂತ. ನನ್ನ ಫ್ರೆಂಡ್ ಒಬ್ಬ ಸಿದ್ಧಾರ್ಥ್ ಅಂತ ಇದ್ದಾನೆ ಮೇಡಮ್. ಅವನು ಈ ನಡುವೆ ತುಂಬಾ ಸ್ಟ್ರೆಸ್ ಇಂದ ಸಫರ್ ಆಗ್ತಿದ್ದಾನೆ. ನೀವೊಂದು ಸ್ವಲ್ಪ ಅವನಿಗೆ ಸಹಾಯ ಮಾಡ್ಬೇಕು ಮೇಡಮ್. ನಿಮ್ದೊಂದು ಕೌನ್ಸಿಲಿಂಗ್ ಸೆಷನ್ಗೆ ಒಂದು ಅಪಾಯಿಂಟ್ಮೆಂಟ್ ಸಿಗುತ್ತಾ? ಶೋರ್ ನವೀನ್ ಅವರೇ, ನೀವು ಅವ್ರನ್ನ ನಮ್ಮ ಕ್ಲಿನಿಕ್ಗೆ ಕರ್ಕೊಂಡು ಬನ್ನಿ. ನಾವು ಒಂದ್ಸಲ ಅವ್ರ ಹತ್ರ ಮಾತಾಡ್ತೀನಿ, ನೋಡೋಣ ಹೇಗೆ ಹೆಲ್ಪ್ ಮಾಡ್ಬೋದು ಅಂತ. ನಮ್ಮ ಕ್ಲಿನಿಕ್ದು ಲೊಕೇಶನ್ ಅಂಡ್ ಅಡ್ರೆಸ್ ಎರಡೂ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಥ್ಯಾಂಕ್ ಯು ಮೇಡಮ್, ಖಂಡಿತ ಕರ್ಕೊಂಡ್ಬರ್ತೀನಿ. ಹಲೋ ಸಿದ್ದು, ಇದಳ ಆಫೀಸ್ಗೆ ಹೋಗೋಣ ಕಣ, ನೋಡ್ಕೊಂಡ್ಬಿಡು. ಆಫೀಸ್ಗೆ ಹೋಗ್ಬೇಡ, ಎಲ್ಲೋ ಹೋಗ್ಬೇಕು, ತಿಕ್ಕ ಮುಚ್ಕೊಂಡು ಎದೋಳು ಇವಾಗ, ಎದೋಳು ಬೇಗ. ನಾ ಎಲ್ಲೂ ಬರಲ್ಲ, ದಯವಿಟ್ಟು ನಾನು ಎಲ್ಲೂ ಕರಿಬೇಡ ಮಗ. ಪ್ಲೀಸ್ ಎದೋಳು, ನಿನ್ನೋಳೋದಕ್ಕೆ ಹೇಳ್ತಿರೋದು, ದಯವಿಟ್ಟು ಎದೋಳು. ಏನೋ ನಿನ್ ಗೋಲ್ಡು, ಎಲ್ಲಿಗೆ ಅಂತ ಹೇಳೋ ಮಗ. ನಿನ್ನ ಪರಿಸ್ಥಿತಿ ನಾನು ನೋಡೋಕ್ಕಾಗ್ತಿಲ್ಲ ಕಣ, ಅದಕ್ಕೆ ಒಬ್ರು ಸೈಕಿಯಾಟ್ರಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಹೋಗ್ಬಿಟ್ಟು ಬರೋಣ, ಎಲ್ಲ ಒಳ್ಳೇದಾಗುತ್ತೆ, ನಡಿ. ನಾನು ಇಷ್ಟು ದಿವಸ ಯಾವತ್ತೂ ಹೇಳ್ಕೊಂಡಿರ್ಲಿಲ್ಲ, ಏನೋ ಒಂಥರ ಸಂಕಟ ಆಗ್ತಿದೆ ಕಣ. ಎಲ್ಲೂ ಒಬ್ಬೊಬ್ನೇ, ಎಲ್ಲಾ ಕಡೆನೂ ಒಬ್ಬೊಬ್ನೇ ಇರ್ಬೇಕು ಅನ್ಸುತ್ತೆ, ಎಲ್ಲೂ ಹೋಗ್ಬೇಕು ಅನ್ಸ್ತಾ ಇಲ್ಲ. ಐ ಆಮ್ ನಾಟ್ ಫೀಲಿಂಗ್ ಗುಡ್. ದಯವಿಟ್ಟು ನನ್ನ ಎಲ್ಲರೂ ಕರ್ಕೊಂಡು ಹೋಗಿ ಸರಿ ಮಾಡಿಸೋಣ. ಮಗ, ನೀನು ಹೇಳ್ಕೊಂಡಿಲ್ಲ ಅಂದರೆ ನಂಗೇನು ಅರ್ಥ ಆಗಲ್ಲ ಅಂದ್ಕೊಂಡಿದ್ಯಾ? ನಂಗೆಲ್ಲ ಅರ್ಥ ಆಗುತ್ತೆ. ರೆಡಿ ಮಗ, ಇವಾಗ ಹೋಗ್ಬಿಟ್ಟು ಬರೋಣ. ಡಾಕ್ಟರ್ ಅಷ್ಟಲ್ಲಿ ಮೆಸೇಜ್ ಮಾಡ್ತಾರೆ ಅಪಾಯಿಂಟ್ಮೆಂಟು ಮತ್ತು ಟೈಮಿಂಗ್ಸ್ ಎಲ್ಲ. ಹೋಗ್ಬಿಟ್ಟು ಬರೋಣ, ರೆಡಿ. ಇದೊಳು ಬೇಗ ಸ್ನಾನ ಮಾಡ್ಕೊಂಬ. ಏನೋ ನಿನ್ನ ಅವಸ್ಥೆಯಲ್ಲಿ ಹೋಗಿ ಶೇವ್ ಮಾಡ್ಕೊಂಬರೋ. ಮಗ, ಏನೋ ಇನ್ಫೆಕ್ಷನ್ ಆಗಿತ್ತು, ಶೇವ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನೀನ್ ಟೆನ್ಷನಲ್ಲಿ ಅದು ಮರ್ತೋಗ್ಬಿಟ್ಟಿದ್ದೀನಿ. ಫಸ್ಟ್ ಮಾಡ್ಕೊಂಬರ್ತೀನಿ, ಹೋಗಿ ಸ್ನಾನ ಮಾಡು.
ನಮಸ್ತೆ ಮೇಡಮ್. ನಮಸ್ತೆ, ಕೂತ್ಕೊಳ್ಳಿ. ಮೇಡಮ್ ನವೀನ್ ಅಂತ ನನ್ನ ಹೆಸರು. ಇವ್ರು ನನ್ನ ಫ್ರೆಂಡ್ ಸಿದ್ಧಾರ್ಥ್. ಲಾಸ್ಟ್ ಟೈಮ್ ಕಾಲ್ ಮಾಡಿ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಲ್ಲ, ಇವನ ಬಗ್ಗೆನೇ. ನೀವು ಒಂದ್ಸರಿ ಮಾತಾಡಿ ಮೇಡಮ್ ನಿಮ್ಮ ಜೊತೆ. ಶ್ಯೂರ್, ನಾನು ಮಾತಾಡ್ತೀನಿ. ನವೀನ್ ಅವರೇ, ನೀವು ಒಂದು ಸ್ವಲ್ಪ ಹೊತ್ತು ಇಲ್ಲಿ ವೆಯ್ಟ್ ಮಾಡಿ, ನಾನು ಕೌನ್ಸಿಲಿಂಗ್ ಸೆಷನ್ ಮುಗಿಸ್ಕೊಂಡೆ. ಓಕೆ, ಥ್ಯಾಂಕ್ ಯು. ಸೊ ಹೇಳಿ ಸಿದ್ಧಾರ್ಥ್, ನಿಮ್ಮ ಫ್ರೆಂಡ್ ಆಲ್ರೆಡಿ ನೀವು ಮೆಂಟಲಿ ಎಷ್ಟು ಡಿಸ್ಟರ್ಬ್ ಆಗಿದ್ದೀರಾ ಅಂತ ನನ್ನ ಹತ್ರ ಎಲ್ಲ ಹೇಳಿದ್ದಾರೆ. ಬಟ್ ಇಟ್ ಈಸ್ ಬೆಟರ್ ಇಫ್ ಯು ಸೇ ನಿಮ್ಗೇನಾಗ್ತಿದೆ ಅಥವಾ ಯಾವ ವಿಷಯ ನಿಮ್ಮನ್ನು ತುಂಬ ಕಾಡ್ತಿದೆ ಅಂತ ಹೇಳ್ಕೊಂಡ್ರೆ ಐ ಕ್ಯಾನ್ ಹೆಲ್ಪ್ ಯು ಔಟ್. ಖಂಡಿತ ಮೇಡಮ್. ಕೆಲವು ದಿನಗಳಿಂದ ನನಗೆ ತುಂಬ ನೆಗೆಟಿವ್ ಥಾಟ್ಸ್ ಕಾಡ್ತಾ ಇದೆ. ಅಂದರೆ ಏನೇ ವಿಷಯ ಬಂದರೂ, ಏನೇ ಸಿಚುವೇಶನ್ ಬಂದರೂ ತುಂಬ ಓವರ್ ಥಿಂಕ್ ಮಾಡ್ತೀನಿ. ತುಂಬ ನನಗೆ ಸ್ಟ್ರೆಸ್ ಅನಿಸ್ತಾ ಇದೆ. ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಬರುತ್ತೆ, ನಿದ್ದೆ ಬರಲ್ಲ. ಈ ಥರ ಯೋಚನೆ ಮಾಡಿ ಮಾಡಿ ನಾನು ಹುಚ್ಚ ಆಗ್ಬಿಟ್ಟಿದ್ದೀನಿ. ನಿದ್ದೆ ಬಂದರೂ ಕೂಡ ಸಡನ್ನಾಗಿ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಐ ಫೀಲ್ ವೆರಿ ಆ್ಯಂಕ್ಷಿಯಸ್. ಯಾವ ವಿಷಯದ ಬಗ್ಗೆ ನಿಮಗೆ ಆಂಕ್ಷಿಯಸ್ ಆಗುತ್ತೆ? ಮೇಡಮ್, ಒಂದು ಎಕ್ಸಾಂಪಲ್ ಕೊಡೋದಾದರೆ, ನಡಿದೇ ಇರೋ ಘಟನೆಗೆ ನಿಮ್ಮನ್ನ ನೀವೇ ದೂಡ್ಕೊಂಡು ಯು ಆರ್ ಫೇಸಿಂಗ್ ದ ಹಾರರ್ಸ್ ಆಫ್. ಸೊ ಸಿದ್ಧಾರ್ಥ್, ಇಷ್ಟೊಂದು ನೆಗೆಟಿವ್ ಥಾಟ್ಸ್ ನಿಮ್ಮನ್ನ ಕಾಡ್ತಿದೆ ಅನ್ನೋದೇ ಆದರೆ ದೇರ್ ಮಸ್ಟ್ ಬಿ ಅ ಸ್ಟ್ರಾಂಗ್ ರೀಸನ್ ಬಿಹೈಂಡ್ ಇಟ್. ಅದೇನು ಅಂತ ನಾ ತಿಳ್ಕೋಬೇಕು ಅಂದರೆ ನಿಮ್ಮನ್ನ ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ. ಯಾವುದೇ ರೀತಿ ಮುಚ್ಚುಮರೆ ಇಲ್ಲದೆ ನಿಮ್ಮ ಉತ್ತರ ಕೊಡಬೇಕಾಗುತ್ತೆ. ಶೋರ್ ಮೇಡಮ್, ಹೇಳ್ತೀನಿ. ಸೊ ಟೆಲ್ ಮಿ ಸಿದ್ಧಾರ್ಥ್, ಹೌ ಇಸ್ ಯೋರ್ ವರ್ಕ್ ಲೈಫ್? ಮ್ಯಾಮ್, ನನ್ನ ವರ್ಕ್ ಲೈಫು ಮುಂಚೆ ತುಂಬ ಚೆನ್ನಾಗಿತ್ತು. ಅಂದರೆ ಇತ್ತೀಚೆಗೆ ತುಂಬಾ ಅಂದರೆ ತುಂಬ ಪ್ರೆಷರ್ ಐತೆ ಅನಿಸ್ತಾ ಇದೆ. ಸೊ ಇದರಿಂದ ನನ್ನ ಮೇಲಿರೋ ನನ್ನ ಕಾನ್ಫಿಡೆನ್ಸ್ ನನಗೆ ತುಂಬ ಕಮ್ಮಿ ಆಗ್ತಾ ಇದೆ. ಕಾನ್ಫಿಡೆನ್ಸ್ ಕಮ್ಮಿ ಆಗೋ ಥರ ಏನಾಗ್ತಿದೆ ಸಿದ್ಧಾರ್ಥ್? ಲೈಕ್ ವಾಟ್ ಈಸ್ ಮೇಕಿಂಗ್ ಯು ಫೀಲ್ ಲೈಕ್ ಯು ಆರ್ ಇನ್ಕೇಪಬಲ್? ಅಂದರೆ ನಾನು ಮಾಡೋ ಕೆಲಸದ ಬಗ್ಗೆ ಬೇರೆ ಯಾರಾದ್ರೂ ಅದ್ರ ಮೇಲೆ ಕಮೆಂಟ್ ಮಾಡಿದ್ರೆ ನಾನು ಅದನ್ನು ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀನಿ. ಬಿಕಾಸ್ ಆಫ್ ದಿಸ್ ಐ ಫೀಲ್ ವೆರಿ ಲೋ. ಓಕೆ, ಸೊ ಸಿದ್ಧಾರ್ಥ್, ವಾಟ್ ಡು ಯು ಡೂ ವೆನ್ ಯು ಫೀಲ್ ವೆರಿ ಲೋ? ಐ ಸ್ಮೋಕ್. ಮ್ಯಾಮ್, ಆ್ಯಕ್ಚುಲಿ ನನಗೆ ಸ್ಮೋಕಿಂಗ್ ಅಭ್ಯಾಸ ಇರಲಿಲ್ಲ. ಟೆಂಪ್ರರಿ ರಿಲೀಫ್ಗೆ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ನನಗೀಗ ಅದರಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಸೊ ಸಿದ್ಧಾರ್ಥ್, ನನ್ಗೆ ಈಗ ಅರ್ಥ ಆಗ್ತಿದೆ ಲೈಕ್ ವಾಟ್ ಯು ಆರ್ ಗೋಯಿಂಗ್ ಥ್ರೂ ಅಂತ. ಮುಂದಕ್ಕೆ ನೀವೇನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ, ಅಷ್ಟು ಮಾಡಿದ್ರೆ ಸಾಕು. ಖಂಡಿತ ಮೇಡಮ್. ಯಾವ ವಿಷಯ ನಿಮಗೆ ತುಂಬ ಖುಷಿ ಕೊಡುತ್ತೋ ಆ ವಿಷಯಕ್ಕೆ ಅಂತ ಪ್ರತಿದಿನ ನೀವು ಅರ್ಧ ಇಂದ 1 ಗಂಟೆ ಟೈಮ್ ಕೊಡಿ ಸಿದ್ಧಾರ್ಥ್. ದಟ್ ಈಸ್ ವಾಟ್ ಕೀಪ್ಸ್ ಯು ಗೋಯಿಂಗ್. ಆ್ಯಂಡ್ ಸ್ಟಾರ್ಟ್ ಯುವರ್ ಡೇ ವಿತ್ ಸಮ್ ಫಾರ್ಮ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಇಟ್ ಮೇ ಬಿ ಜಾಗಿಂಗ್, cycling, walking, but it is very important. Please make sure you do that. ನೀವು ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ ಮೈಂಡಲ್ಲಿ ಇದ್ದೀರಾ ಅಥವಾ ಯಾವುದಾದ್ರೂ ವಿಷಯ ನಿಮಗೆ ತುಂಬ ಕಾಡ್ತಿದೆ ಅಂತ ಅನ್ಸಿದ್ರೆ ನಿಮ್ಮ ಮನ್ಸಿಗೆ ತುಂಬ ಹತ್ರ ಆದವ್ರ ಹತ್ರ ಅದನ್ನ ಶೇರ್ ಮಾಡ್ಕೊಳ್ಳಿ. ನೀವು ಬರ್ಡನ್ನ ನಿಮ್ಮ ಒಳಗಡೆ ಇಟ್ಕೊಂಡಷ್ಟು ಅದು ನಿಮ್ಮನ್ನು ಕಾಡುತ್ತೆ. ನೀವು ಬೇರೆಯವ್ರ ಹತ್ರ ಹಂಚ್ಕೊಂಡಾಗ ಯು ಫೀಲ್ ಮಚ್ ರಿಲೀಫ್. ಶೋರ್ ಮೇಡಮ್. ಆ್ಯಂಡ್ ವೆನ್ ಎವರ್ ಯು ಫೀಲ್ ಲೈಕ್ ಯು ಆರ್ ಓವರ್ ಥಿಂಕಿಂಗ್, ಡೈವರ್ಟ್ ಯುವರ್ ಸೆಲ್ಫ್ and break the process of overthinking. ಸದ್ಯಕ್ಕೆ ಇಷ್ಟು ಮಾಡಿ ಸಿದ್ಧಾರ್ಥ್. ಬೈ ನೆಕ್ಸ್ಟ್ ಮೀಟಿಂಗ್, ಇನ್ನೊಂದು ವಾರಕ್ಕೆ ನಾನು ನಿಮ್ಮನ್ನು ಮೀಟ್ ಮಾಡಿದಾಗ ನಿಮಗೆ ಹೇಗೆ ಅನಿಸ್ತಿದೆ ಅಂತ ನನಗೆ ಹೇಳಿ. ಶೋರ್ ಮೇಡಮ್, ಹೇಳ್ತೀನಿ. ಯಾ, ಸೊ ಹೋಪ್ ಟು ಸಿ ಅ ಬೆಟರ್ ವರ್ಷನ್ ಆಫ್ ಸಿದ್ಧಾರ್ಥ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಜೊತೆ ಮಾತಾಡಿ ಸ್ವಲ್ಪ ರಿಲೀಫ್ ಅನಿಸ್ತಾ ಇದೆ. ದಟ್ಸ್ ಗುಡ್ ಟು ನೋ. ಸೊ ನೀವೀಗ ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ ಅವ್ರನ್ನ ಕಳಿಸಿ. ಖಂಡಿತ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕೊಡ್ತೀನಿ. ಬಾಯ್ ಮೇಡಮ್. ಬನ್ನಿ. ಸೊ ನವೀನ್, ನಿಮ್ಮ ಫ್ರೆಂಡ್ ಹತ್ರ ನಾ ಎಲ್ಲ ವಿಷಯ ಮಾತಾಡಿದ್ದೀನಿ. ಬಟ್ ಆ್ಯಸ್ ಅ ಫ್ರೆಂಡ್ ನೀವು ಅವ್ರಿಗೆ ಹೇಗೆ ಹೆಲ್ಪ್ ಮಾಡ್ಬೋದು ಅಂದರೆ, ಕೆಲವು ದಿನಗಳ ಮಟ್ಟಿಗೆ ಅವ್ರನ್ನ ಒಬ್ಬೊಂಟಿಯಾಗಿ ಬಿಡಕ್ಕೆ ಹೋಗಬೇಡಿ. ಅವರು ಆದಷ್ಟು ಫ್ರೆಂಡ್ಸ್ ಜೊತೆ ಬೆರೀಲಿ. ಬೆತ್ತಾಗ ಹಿ ಆಲ್ಸೋ ಫೀಲ್ಸ್ ಅ ಲಿಟಲ್ ರೆಜುವಿನೇಟೆಡ್. ಅವರಲ್ಲಿ ಪಾಸಿಟಿವ್ ಬದಲಾವಣೆಗಳೇನಾದರೂ ಕಂಡು ಬಂದರೆ ದಯವಿಟ್ಟು ನಂಗೆ ತಿಳಿಸಿ, ಮರಿಬೇಡಿ. ನೀವೀಗ ಸದ್ಯಕ್ಕೆ ಹೊರಡ್ಬೋದು, ಮತ್ತೆ 1 ವಾರ ಬಿಟ್ಟು ಅವ್ರನ್ನ ಕರ್ಕೊಂಡು. ಸರಿ ಮೇಡಮ್, ತುಂಬ ತುಂಬ ಧನ್ಯವಾದ ಮೇಡಮ್. ಏನೇ ಇದ್ರೂ ಅಪ್ಡೇಟ್ ಮಾಡ್ತೀನಿ. ನಾವಿನ್ನು ಹೊರಡ್ತೀನಿ. ಹಲೋ.
ಈ ರೀತಿ ಸಿದ್ಧಾರ್ಥ್ ತನ್ನ ಲೈಫಲ್ಲಿ ಸಣ್ಣ ಸಣ್ಣ ಪಾಸಿಟಿವ್ ಚೇಂಜಸ್ ಮಾಡ್ಕೊಳ್ತಾ ಹಿ ಸ್ಟಾರ್ಟೆಡ್ ಫೀಲಿಂಗ್ ಬೆಟರ್. ತನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದಿನಗಳು ಕಳೀತಾ ಕಳೀತಾ ಸಿದ್ಧಾರ್ಥನ ಮನಸ್ಸಲ್ಲಿರುವಂಥ ಭಾರ ಎಲ್ಲ ಹಗುರ ಆಗ್ತಾ ಬಂತು. ಎಲ್ಲರ ಜೊತೆಲೂ ಬೆರೆತು ಅವನ ಲೈಫಲ್ಲಿ ತುಂಬ ಖುಷಿಯಾಗಿರೋದನ್ನ ಕಲ್ತ್ಕೋತಾನೆ. ನೋಡಿದ್ರಲ್ಲ ನಮ್ಮ ಕಥಾನಾಯಕ ಸಿದ್ದು ಕಥೆನ. ಇದು ಸಿದ್ದು ಒಬ್ಬನ ಕಥೆ ಅಲ್ಲ, ನಮ್ಮ ನಡುವೆನೇ ನೂರಾರು ಜನ ಸಿದ್ದು ಅಂತವ್ರು ಇರ್ತಾರೆ. ಸಾಕಷ್ಟು ಸ್ಟ್ರೆಸ್ಸಲ್ಲಿ ಇರ್ತಾರೆ, ತುಂಬ ಓವರ್ ಥಿಂಕ್ ಮಾಡ್ತಾ ನೆಗೆಟಿವ್ ಥಾಟ್ಸಲ್ಲಿ ಮುಳುಗೋಗಿರ್ತಾರೆ. ನಾವು ಈ ರೀತಿ ಇಮ್ಯಾಜಿನೇಷನಲ್ಲಿ ಸಫರ್ ಆಗೋದನ್ನ ಮೊದಲು ಬಿಡಬೇಕು. ಯಾಕಂದರೆ ರಿಯಾಲಿಟಿನೇ ಬೇರೆ ಇರುತ್ತೆ. ನಾವು ಮಾತ್ರ ಸುಮ್ಮನೆ ಹಾಗಾಗ್ಬಿಡುತ್ತೆ ಅಥವಾ ಹೀಗಾಗ್ಬಿಡುತ್ತೆ ಅಂತ ಓವರ್ ಥಿಂಕ್ ಮಾಡ್ತಾ ನಮ್ಮ ಅಮೂಲ್ಯವಾದ ಸಮಯನ ವ್ಯರ್ಥ ಮಾಡ್ಕೊತಿದ್ದೀವಿ. ಲೆಟ್ ಅಸ್ ವೇಕ್ ಅಪ್ ಟು ದ ರಿಯಾಲಿಟಿ. ಈ ರೀತಿಯ ವಿಕಲ್ಪ ಆಲೋಚನೆಗಳಿಂದ ದೂರ ಇರೋಣ. ನಮ್ಮ ಮನಸ್ಸಿಗೆ ಯಾವುದಾದ್ರೂ ಒಂದು ವಿಚಾರ ತುಂಬ ಕಾಡ್ತಿದೆ ಅನ್ನೋದೇ ಆದರೆ ಅದನ್ನು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳೋಣ. ನಮ್ಮ ಈ ಸಣ್ಣ ಪ್ರಯತ್ನ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ನಮಸ್ಕಾರ.